निपाणीसह परिसरात देशाचा 80वा स्वातंत्र्य दिन विविध उपक्रमांनी साजरा करण्यात आला. येथील म्युनिसिपल हायस्कूलच्या मैदानावर तहसीलदार सुरेश मुंजे यांच्या हस्ते ध्वजारोहण करण्यात आले. यावेळी महात्मा गांधी यांच्या प्रतिमेचे पूजन मान्यवरांच्या हस्ते करण्यात आले. तहसीलदार मुंजे यांनी स्वातंत्र्यासाठी योगदान दिलेल्या थोर महापुरुषांच्या कार्याचा आढावा घेतला. सारे जहां से अच्छा हिंदू सीता हमारा, सारे जहां से अच्छा ಹಿಂದೂ ಸೀತಾ ಹಮಾರ ಅಂತಕ್ಕಂಥ ಗೀತೆಯನ್ನ ಈ ದೇಶಕ್ಕೆ ಕೊಟ್ಟಿರತಕ್ಕಂಥ ಮೊಹಮ್ಮದ್ ಇಕ್ಬಾಲರನ್ನ ನೆನೆಯುತ್ತಾ ಅತ್ಯಂತ ಸುಂದರವಾಗಿರತಕ್ಕಂಥ ಭಾರತ ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಶುಭ ಅವಸರದಲ್ಲಿ ತಾಲೂಕು ಆಡಳಿತ ನಿಪ್ಪಾಣಿ ಹಮ್ಮಿಕೊಂಡಿರತಕ್ಕಂಥ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ತಾಲೂಕು ಆಡಳಿತಕ್ಕೆ ಯಾವತ್ತೂ ಮಾರ್ಗದರ್ಶಕರು, ಪ್ರೇರಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಶಶಿಕಲಾ ಜೊಲ್ಲೆ ಮೇಡಮ್ ಅವರನ್ನ ಮತ್ತೊಮ್ಮೆ ನಾನು ತಾಲೂಕು ಆಡಳಿತ ವತಿಯಿಂದ ಸ್ವಾಗತಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸೌಮ್ಯ ಸ್ವಭಾವದ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಪೌರಾಯುಕ್ತರಾಗಿರ್ತಕ್ಕಂಥ ಗಣಪತಿ ಪಾಟೀಲ್ ಅವರೇ, ಹಿರಿಯರು, ಅಧಿಕಾರಿ ಸನ್ಮಿತ್ರರಾಗಿರ್ತಕ್ಕಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕು ಪಂಚಾಯತ್ ಆಗಿರ್ತಕ್ಕಂಥ ಪ್ರವೀಣ್ ಕಟ್ಟಿ ಅವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮುಖ್ಯಸ್ಥರು ಸಿಡಿಪಿಒ ಮೇಡಮ್ ಆಗಿರ್ತಕ್ಕಂಥ ಜಡಗೆ ಅವರೇ, ಶಿಕ್ಷಣ ಇಲಾಖೆಯಲ್ಲಿ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಬಿಇಒ ಮೇಡಮ್ ನಾಯಕ್ ಮೇಡಮ್ ಅವರೇ, ನಿಪ್ಪಾಣಿ ಪಟ್ಟಣದ ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿಯನ್ನು ಹೊತ್ತು ಅತ್ಯಂತ ದಕ್ಷತೆಯಿಂದ ಸುಮಾರು ವರ್ಷಗಳಿಂದ ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸಿಪಿಐ ಸಾಹೇಬರಾಗಿರ್ತಕ್ಕಂಥ ತಳವಾರ್ ಅವರವರೇ, ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಸನ್ಮಿತ್ರರೇ, ವೇದಿಕೆ ಮುಂಭಾಗದಲ್ಲಿ ನಿಪ್ಪಾಣಿ ಪಟ್ಟಣದ ಎಲ್ಲ ಗಣ್ಯಮಾನ್ಯರು, ತಾವು ಕೂಡ ನಮ್ಮ ತಾಲೂಕು ಆಡಳಿತದ ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಳ್ಳಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರೇ, ನಿಪ್ಪಾಣಿ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು, ನೌಕರ ಬಾಂಧವರು, ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಆಗಮಿಸಿದ್ದೀರಿ. ಅವರಿಗೂ ಕೂಡ ನಾನು ಸ್ವಾಗತಿಸುತ್ತಾ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಕವಾಯತ್ ಆಗಿರ್ಬೋದು, ಮತ್ತೆ ಈ ಮುಂದೆ ಭವ್ಯ ಭಾರತವನ್ನು ಬೆಳಗ್ತಕ್ಕಂಥ ಪ್ರಜೆಗಳಾಗಿರ್ತಕ್ಕಂಥ ಮುದ್ದು ಮಕ್ಕಳಿಗೂ ಕೂಡ ನಾನು ಸ್ವಾಗತಿಸುತ್ತಾ, ಕೊನೆಯದಾಗಿ ಪತ್ರಿಕಾ ಸನ್ಮಿತ್ರರು, ನಮ್ಮ ಈ ಕಾರ್ಯಕ್ರಮವನ್ನು ನಾಡಿಗೆ ಬಿತ್ತರಿಸತಕ್ಕಂಥ ಎಲ್ಲ ಪತ್ರಿಕಾ ಸನ್ಮಿತ್ರರನ್ನು ವಂದಿಸುತ್ತಾ, ಒಂದ್ಸಾರಿ ಭಾರತೀಯರಾಗಿರ್ತಕ್ಕಂಥವ್ರು ನಾವೆಲ್ಲ ಒಂದ್ಸಾರಿ ಕಣ್ಣು ಮುಚ್ಚಿ ನೋಡಬೇಕು. ಆ ಆಗಸ್ಟ್ 15, 1940, ಆಗಸ್ಟ್ 14, 1947 ಮಧ್ಯರಾತ್ರಿಯನ್ನ ಒಂದ್ಸಾರಿ ನಮ್ಮ ಕಣ್ಣು ಮುಂದೆ ತೆಗೆದುಕೊಂಡು ನೋಡ್ಬೇಕು ಎಲ್ಲರೂ ನಾವು. 1947 ಆಗಸ್ಟ್ 14 ಮಧ್ಯರಾತ್ರಿ ಭಾರತದ ಕೆಂಪು ಕೋಟೆ ಮೇಲೆ ಆಂಗ್ಲರ ಧ್ವಜ ಹಾರಾಡ್ತಾ ಇರುತ್ತೆ. ಆ ಆಂಗ್ಲರ ಧ್ವಜ ಕೆಳಗಿಳಿತಕ್ಕಂಥ ಒಂದು ಸೂಕ್ಷಣ, ಆ ಸೂಕ್ಷಣದ ಸಾಕ್ಷಿಗಳೆಲ್ಲ ನೀವುಗಳೆಲ್ಲ ಇದೀವಿ. ಈಗ ಆ ಒಂದು ಗಳಿಗೆ ಒಂದ್ಸಾರಿ ನಮ್ಮ ಕಣ್ಮುಂದೆ ಬರಬೇಕು. ಆಂಗ್ಲ ಧ್ವಜ ಕೆಳಗಿಳಿತಾ ಇದೆ, ಕೆಳಗಿಳಿದಾದ್ಮೇಲೆ ನಮ್ಮ ತ್ರಿವರ್ಣ ಧ್ವಜ ಆ ದಿಲ್ಲಿಯ ಕೆಂಪು ಕೋಟೆ ಮೇಲೆ ಮಧ್ಯರಾತ್ರಿ ಹಾರಾಡ್ತಾ ಇದೆ. ಅದನ್ನ ಒಂದ್ಸಾರಿ ಕಣ್ ತುಂಬಬೇಕು. ನಾವು ಭಾರತೀಯರು, ನಮ್ಮ ಭಾರತ ದೇಶ ತಮ್ಗೆಲ್ಲ ಗೊತ್ತಿರುವಂತೆ ಸುಮಾರು 200ಕ್ಕೂ ಅಧಿಕ ವರ್ಷಗಳ ಕಾಲ ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ನೇರವಾಗಿ ಒಳಪಟ್ಟಿತ್ತು. ಅದಕ್ಕಿಂತ 100 ವರ್ಷ ಹಿಂದೆ ಬ್ರಿಟಿಷರು ನಮಗೆ ವ್ಯಾಪಾರಕ್ಕಾಗಿ ಸುಮಾರು 146 ವರ್ಷಗಳ ಕಾಲ ವ್ಯಾಪಾರಕ್ಕೆ ಬಂದಿದ್ದನ್ನು ನಾವೆಲ್ಲ ಕಾಣ್ತೇವೆ. अध्यक्षस्थानावरून बोलताना आमदार शशिकला जोल्ले म्हणाल्या, आजचा दिवस आपल्या सर्वांसाठी आनंदाचा आहे. आपल्याला स्वातंत्र्य मिळवून दिलेल्या महात्मांचा स्मरण करण्याचा दिवस असून आज आपण चाललेल्या मार्गावर चिंतन करण्याचा आणि पुढे जाण्याचा दिवस आहे. भारताच्या स्वातंत्र्य लढ्याच्या इतिहासात आपल्या देशाचे स्वातंत्र्य हे बलिदानाचे फळ आहे. संपूर्ण भारत इंग्रजांविरुद्ध लढला आणि गुलामगिरीतून मुक्त होऊन स्वातंत्र्य मिळवलं आहे. आपल्या स्वप्नांसोबतच आपण सर्वांनी आज आपल्या महात्माजींची स्वप्ने आणि इच्छा साकार करण्याचा संकल्प करूया, असे आवाहन केले. ಜಯಂತಿಯ ನಿಮಿತ್ತವಾಗಿ ತಮಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ
ಆದಂಥ ತಹಶೀಲ್ದಾರ್ ಆದಂಥ ಮುಂಜೆ ಅವರೇ, ಅದೇ ರೀತಿ ಯುವ ಆದಂಥ ಕಟ್ಟಿ ಅವರೇ, ನಗರಸಭೆಯ ಕಮಿಷನರ್ ಆದಂಥ ಗಣಪತಿ ಪಾಟೀಲ್ ಅವರೇ, ನಮ್ಮ CDPO ಆದಂಥ ಸುಪ್ರಿಯಾ ಅವರೇ, ಅದೇ ರೀತಿ ನಮ್ಮ CPI ಆದಂಥ ತಳವಾರ್ ಅವರೇ, BEO ಆದಂಥ ನಾಯ್ಕ್ ಮೇಡಮ್ ಅವರೇ, ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನನ್ನ ಎಲ್ಲ ಅಧಿಕಾರಿ ವರ್ಗದ ಸದಸ್ಯ ಸಹೋದರ ಸಹೋದರಿಯರೇ ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ ಹಾಗೂ ಪತ್ರಕರ್ತ ಸಹೋದರರೇ, ನಿಜವಾಗ್ಲೂ ಇವತ್ತು ಸ್ವತಂತ್ರ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಇವತ್ತು ಸ್ವತಂತ್ರ ಭಾರತದಲ್ಲಿ ನಾವು ಇವತ್ತು ಈ ದೇಶದ ಪ್ರಜೆಗಳಾಗಿದೆ. ಇಲ್ಲಿ ಇರ್ತಕ್ಕಂಥ ಮುದ್ದು ಮಕ್ಕಳೆಲ್ಲರೂ ಕೂಡ ನೀವು ಮುಂದಿನ ನಮ್ಮ ಭವ್ಯ ಭಾರತ ಮಾತೆಯ ದಿಟ್ಟ ಪ್ರಜೆಗಳಾಗಿ ನೀವೆಲ್ಲರೂ ಕೂಡ ಹೊರಹೊಮ್ಮುತ್ತಾ ಇದ್ದೀರಾ. ಸ್ವಾತಂತ್ರ್ಯ ದಿನಾಚರಣೆ ಒಂದು ದಿನದ ದಿನಾಚರಣೆ ಆಗ್ಬಾರ್ದು. ಯಾಕಂದ್ರೆ ದೇಶ ಸ್ವತಂತ್ರ ಆಯ್ತು ಅಂತ ನಾವು ಇವತ್ತು ಆನಂದದಿಂದ ಧ್ವಜಾರೋಹಣವನ್ನ ಮಾಡ್ತೇವೆ, ಒಂದೇ ಮಾತ್ರಮನ್ನ ಹಾಡ್ತೇವೆ, ರಾಷ್ಟ್ರಗೀತೆಯನ್ನ ಹಾಡ್ತೇವೆ, ಸಿಹಿಯನ್ನ ಹಂಚಿ ನಾವು ಒಂದು ಕಾರ್ಯಕ್ರಮವನ್ನ ಮಾಡಿ ಮನೆಗೆ ಹೋಗ್ತೇವೆ. ಆದ್ರೆ ಇದಕ್ಕಿಂತ ಬಹಳ ಮಹತ್ವದ್ದೇನು ಅಂತಂದ್ರೆ ನಾವಿದನ್ನ ಯಾಕೆ ಆಚರಣೆ ಮಾಡ್ತೀವಿ, ಇದರ ಹಿಂದೆ ನಮ್ಮ ದೇಶ ಸ್ವತಂತ್ರ ಆಗ್ಬೇಕು ಅಂದ್ರೆ ಈಗಾಗಲೇ ಮುಂಜೆ ಸರ್ ಅವ್ರು ಹೇಳಿದ ರೀತಿಯಲ್ಲಿ ಲಕ್ಷಾಂತರ ಜನ, ಅದರಲ್ಲಿ ಯುವಕರಿರ್ಬೋದು, ನಮ್ಮ ಮಹಿಳೆಯರಿರ್ಬೋದು, ಅನೇಕ ಹಿರಿಯರಿರ್ಬೋದು, ಅವರು ನಮ್ಮ ಭಾರತ ಮಾತೆಗೋಸ್ಕರ, ನಮ್ಮ ಭಾರತ ಮಾತೆಯ ಸುರಕ್ಷತೆಗೋಸ್ಕರ, ನಮ್ಮ ನೆಲಕ್ಕಾಗಿ, ನಮ್ಮ ಛಲಕ್ಕಾಗಿ ಅವರು ತಮ್ಮ ಸುಂದರವಾದಂಥ ಬದುಕನ್ನ ಬ್ರಿಟಿಷರ ಗುಂಡಿಗೆ ತಮ್ಮ ಜೀವನವನ್ನ ಬಲಿದಾನ ಮಾಡಿದ್ರು. ಅದಕ್ಕೆ ಇವತ್ತೇ ನಾವು ಸ್ವತಂತ್ರ ಭಾರತದಲ್ಲಿ ಇಷ್ಟು ಆನಂದವಾಗಿದ್ದೀವಿ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ಅದ್ರ ಬಗ್ಗೆ ಹೇಳ್ತಾ ಹೋದ್ರೆ 1 ಗಂಟೆ ಅಲ್ಲ 2 ಗಂಟೆನೂ ಕೂಡ ಸಾಕಾಗೋದಿಲ್ಲ. ಆದ್ರೆ ಇವತ್ತು ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ, ಇವತ್ತು ಒಬ್ಬ ತಹಶೀಲ್ದಾರ್ ಆಗಿ, ಒಬ್ಬ ಸರ್ಕಾರದ ಅಧಿಕಾರಿಯಾಗಿ ಒಂದು ಕಳಕಳಿಯನ್ನ ಇಟ್ಕೊಂಡು ಇವತ್ತು ಅವರೊಂದು 15 ನಿಮಿಷ ನಿಮ್ಮ ಜೊತೆಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಸ್ವತಂತ್ರ ಪೂರ್ವದ ಇತಿಹಾಸ, ಸ್ವತಂತ್ರ ನಂತರದ ಇತಿಹಾಸವನ್ನ ಅವರು ಹೇಳುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ನಾನು ಅವ್ರಿಗೆ ಹೇಳಿದೆ, ಈ ರೀತಿ ನಾವು ಮಾಡ್ತಾ ಇದ್ದೀವಿ, ನೀವು ಮಾಡ್ತಾ ಇದ್ದೀರಿ, ಆದ್ರೆ ಇದು ಜನರಿಗೆ ಮುಟ್ಟುವಂತ ಕಾರ್ಯ ಆಗ್ಬೇಕು, ಜನರಿಗಿಂತ ಮಕ್ಕಳ ಹೃದಯವನ್ನ ಮುಟ್ಟುವಂತ ಕಾರ್ಯ ಆಗ್ಬೇಕು. ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಅವ್ರು ಹೇಳಿದ್ರು, ಶಿಕ್ಷಣ ಇಲಾಖೆಯಿಂದ ನಾವು ಮಕ್ಕಳಿಗೆ ಈ ತರ ಕಾರ್ಯಕ್ರಮ ಮಾಡಿದ್ರೆ ಮುಂದೆ ಭವ್ಯ ಭಾರತದಲ್ಲಿ ನಮ್ಮ ಮಕ್ಕಳು ಒಳ್ಳೆ ಪ್ರಜೆಗಳಾಗ್ತಾರೆ ಅಂತಕ್ಕಂಥದ್ದು. ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಸುರೇಶ್ ಮುಂಜೆ ಅವರೇ, ನಾನು ಕೂಡ ನಿಮ್ಮ ಜೊತೆಗಿದ್ದೀನಿ. ನೀವು ಒಬ್ಬ ತಹಶೀಲ್ದಾರ್ ಇರ್ಬೋದು, ನಾನು ಒಬ್ಬ ಶಾಸಕಿ ಇರ್ಬೋದು, ಆದ್ರೆ ಮೊದಲು ನಾವು ಭಾರತದ ಪ್ರಜೆಗಳು ಅನ್ನೋದನ್ನ ಮರಿಬಾರ್ದು. 10वी परीक्षेत उज्ज्वल यश मिळवलेल्या विद्यार्थ्यांबरोबरच विविध क्षेत्रात उल्लेखनीय कार्य केलेल्या व्यक्तींचा प्रशासनाकडून सन्मान करण्यात आला. तहसीलदार मुंजे यांनी जीपमधून मानवंदना दिली. यावेळी पोलिसांबरोबरच विद्यार्थ्यांची परेड झाली. तसेच विद्यार्थ्यांची भाषणे, देशभक्तीपर गीते, सांस्कृतिक कार्यक्रम सादर करण्यात आले. यावेळी क्षेत्र शिक्षणाधिकारी महादेवी नाईक, आयुक्त गणपती पाटील, CPI BS तळवार, तालुका पंचायत अधिकारी प्रवीण कट्टी, उपनिरीक्षक शिवानंद कारजोळ, रमेश पोवार, अभिजित गायकवाड यांच्यासह स्थानिक नेते, शिक्षक आणि विद्यार्थी उपस्थित होते. तसेच निपाणी नगरपालिकेत आमदार शशिकला जोल्ले यांनी ध्वजारोहण केले. यावेळी गणपती पाटील, राजू गुंदेशा, दादाराजे निपाणकर यांच्यासह माजी नगरसेवक व पालिकेचे अधिकारी उपस्थित होते. ಕಮಾಂಡಿಂಗ್ ಶ್ರೀ SM ಕರ್ಜೋಳ್ ಸರ್, ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿ ನಿಪ್ಪಾಣಿಯ ಪ್ಲಾಟೂನ್ ಪಡೆ ಶ್ರೀ VS ಪೂಜಾರಿ ಸರ್ ಇವರ ಮುಂದಾಳತ್ವದಲ್ಲಿ VSM GI ಭಾಗ್ಯವಾಡಿ ಬಾಲಕರ ಪ್ರೌಢಶಾಲೆ ನಿಪ್ಪಾಣಿಯ ಆರಾಧ್ಯ ಗುರು ವಿದ್ಯಾರ್ಥಿನಿಯ ಮುಂದಾಳತ್ವದಲ್ಲಿ ಶ್ರೀ ಶಿವಾನಂದ್ ಕುಂಬಾರ್ ಸರ್ ಅವರ ಮಾರ್ಗದರ್ಶನದಲ್ಲಿ. ತದನಂತರ ಬರ್ತಾ ಇದ್ದಾರೆ ಅದೇ ಶಾಲೆಯ NCCಯ ಮತ್ತೊಂದು ಪಡೆಯ ವಿದ್ಯಾರ್ಥಿಗಳು. VSM ಬಾಲಕಿಯರ ಪ್ರೌಢಶಾಲೆ ನಿಪ್ಪಾಣಿಯ NCCಯ ಮತ್ತೊಂದು ಪಡೆ ವೈಷ್ಣವಿ ದೇಸಾಯಿ ಇವಳ ಮುಂದಾಳತ್ವದಲ್ಲಿ ಮಾರ್ಗದರ್ಶಕರಾಗಿ ಶ್ರೀ NK ವರಾಳೆ ಸರ್.
ಶಾಲೆ ನಿಪ್ಪಾಣಿಯ ಎನ್ಸಿಸಿ ಪಡೆ ಸಾಹಿಲ್ ಕಾಂಬಳೆ ವಿದ್ಯಾರ್ಥಿಯ ಮುಂದಾಳತ್ವದಲ್ಲಿ ಶ್ರೀ ಎಎನ್ ಕಾಮ್ಕರ್ ಸರ್ ಅವರ ಮಾರ್ಗದರ್ಶನ. ಕೆಪಿಎಸ್ ಪ್ರಾಥಮಿಕ ಶಾಲೆ ನಿಪ್ಪಾಣಿಯ 22 ವಿದ್ಯಾರ್ಥಿಗಳನ್ನೊಳಗೊಂಡ ಸ್ಕೌಟ್ ಪಡೆ ಸ್ವಯಂ ಪರೀಟ್ ವಿದ್ಯಾರ್ಥಿಯ ಮುಂದಾಳತ್ವದಲ್ಲಿ ಶ್ರೀ ಎಸ್ ಯಲ್ಲಟ್ಟಿ ಸರ್ ಇವರ ಮಾರ್ಗದರ್ಶನದಲ್ಲಿ ವಿಎಸ್ಎಂ ಜಿಐ ಭಾಗ್ಯವಾಡಿ ಹಿರಿಯ ಪ್ರಾಥಮಿಕ ಶಾಲೆ ನಿಪ್ಪಾಣಿಯ 30 ವಿದ್ಯಾರ್ಥಿಗಳನ್ನೊಳಗೊಂಡ ಸ್ಕೌಟ್ ಪಡೆ ಅಶುತೋಷ್ ಮಾನೆ ಇವನ ಮುಂದಾಳತ್ವದಲ್ಲಿ ಶ್ರೀ YB ಹಂಡಿ ಸರ್ ಇವರ ಮಾರ್ಗದರ್ಶನ. ಕೆಪಿಎಸ್ ಪ್ರೌಢಶಾಲೆ ನಿಪ್ಪಾಣಿಯ ಸ್ಕೌಟ್ ಪಡೆ ಪವನ್ ಮಾದರ್ ವಿದ್ಯಾರ್ಥಿಯ ಮುಂದಾಳತ್ವದಲ್ಲಿ ಶ್ರೀ ಪ್ರಕಾಶ್ ಗೋರ್ಪಡೆ ಸರ್ ಇವರ ಮಾರ್ಗದರ್ಶನದಲ್ಲಿ ಕೆಎಲ್ಇ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ನಿಪ್ಪಾಣಿಯ 20 ವಿದ್ಯಾರ್ಥಿಗಳನ್ನೊಳಗೊಂಡ ಸ್ಕೌಟ್ ಪಡೆ ಗೌತಮ್ ಕದಂ ವಿದ್ಯಾರ್ಥಿಯ ಮುಂದಾಳತ್ವದಲ್ಲಿ ದರ್ಶನ ಲುಗಾಜಿ ಇವರ ಮಾರ್ಗದರ್ಶನದಲ್ಲಿ ಸಿಎಂಸಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಿಪ್ಪಾಣಿಯ 25 ವಿದ್ಯಾರ್ಥಿಗಳನ್ನೊಳಗೊಂಡ ಸ್ಕೌಟ್ಸ್ ಪಡೆ ಸಾರಾಪುಲ್ಲಾ ವಿದ್ಯಾರ್ಥಿನಿಯ ಮುಂದಾಳತ್ವ ಶ್ರೀ ಅಭಿಷೇಕ್ ಸರ್ ಇವರ ಮಾರ್ಗದರ್ಶನ. ಕೆಪಿಎಸ್ ಪ್ರಾಥಮಿಕ ಶಾಲೆ ನಿಪ್ಪಾಣಿಯ 15 ವಿದ್ಯಾರ್ಥಿನಿಯರನ್ನೊಳಗೊಂಡ ಗೈಡ್ ಪಡೆ ಸೋನಾಕ್ಷಿ ಗರುಡ್ ಇವರ ಮುಂದಾಳತ್ವದಲ್ಲಿ ಶ್ರೀ ಎಸ್ ಯಲ್ಲಟ್ಟಿ ಇವರ ಮಾರ್ಗದರ್ಶನದಲ್ಲಿ ನೂತನ್ ಮರಾಠಿ ಪ್ರೌಢಶಾಲೆ ನಿಪ್ಪಾಣಿಯ ಗೈಡ್ ಪಡೆ ಪೂರ್ವ ವಿದ್ಯಾರ್ಥಿನಿಯ ಮುಂದಾಳತ್ವದಲ್ಲಿ ವಿಎಸ್ಎಂ ಬಾಲಕಿಯರ ಪ್ರೌಢಶಾಲೆ ನಿಪ್ಪಾಣಿಯ ಗೈಡ್ ಪಡೆ ಪ್ರಾಜಕ್ತ ಕಲಬುರಗಿ ವಿದ್ಯಾರ್ಥಿನಿಯ ಮುಂದಾಳತ್ವದಲ್ಲಿ ಎಸ್ಪಿಎಸ್ ಕನ್ಯಾ ಶಾಲೆ ನಿಪ್ಪಾಣಿಯ ಗೈಡ್ ಪಡೆ ಆರಾಧ್ಯ ಜ್ಯೋತಿ ವಿದ್ಯಾರ್ಥಿನಿಯ ಮುಂದಾಳತ್ವದಲ್ಲಿ ಶ್ರೀ ಎಂಎ ಪಟೇಲ್ ಸರ್ ಇವರ ಮಾರ್ಗದರ್ಶನದಲ್ಲಿ ತದನಂತರ ಯುಎಚ್ಪಿಎಸ್ ಆಜಾದ್ ನಿಪ್ಪಾಣಿ ಸ್ಕೂಲ್ನ ಗೈಡ್ ಪಡೆ ಖತೀಜಾ ಬಾಗ್ವಾನ್ ವಿದ್ಯಾರ್ಥಿನಿಯ ಮುಂದಾಳತ್ವದಲ್ಲಿ ಕೆಪಿಎಸ್ ಪ್ರೌಢಶಾಲೆ ನಿಪ್ಪಾಣಿಯ ಗೈಡ್ ಪಡೆ ಶ್ರೇಯಾ ಸೂರ್ಯವಂಶಿ ಇವರ ಮುಂದಾಳತ್ವದಲ್ಲಿ ಅನ್ನಪೂರ್ಣ ಕಲ್ಯಾಣ್ಕರ್ ಇವರ ಮಾರ್ಗದರ್ಶನದಲ್ಲಿ ವಿಎಸ್ಎಂ ಜಿಐ ಭಾಗ್ಯವಾಡಿ ಪ್ರಾಥಮಿಕ ಶಾಲೆಯ ಗೈಡ್ ಪಡೆ ನೇಹಾ ಶಾನೆ ದಿವಾನ್ ವಿದ್ಯಾರ್ಥಿನಿಯ ಮುಂದಾಳತ್ವದಲ್ಲಿ YB ಹಂಡಿ ಸರ್ ಇವರ ಮಾರ್ಗದರ್ಶನದಲ್ಲಿ ಖೈರ್ ಮೊಹಮ್ಮದ್ ಪಠಾಣ್ ಹೈಸ್ಕೂಲ್ ನಿಪ್ಪಾಣಿಯ ಸೇವಾದಳದ ಪಡೆ ಜೋಯಾ ಸರಕೋಸ್ ಇವರ ಮುಂದಾಳತ್ವದಲ್ಲಿ ಜನವಡೆ ಸರ್ ಇವರ ಮಾರ್ಗದರ್ಶನದಲ್ಲಿ ಎಸ್ಬಿಎಸ್ ಕನ್ಯಾ ಶಾಲೆ ನಿಪ್ಪಾಣಿಯ ಸೇವಾದಳದ ಪಡೆ ದಿವ್ಯಾ ಮುರುಗುಡೆ ವಿದ್ಯಾರ್ಥಿನಿಯ ಮುಂದಾಳತ್ವದಲ್ಲಿ MD ಪಾಟೀಲ್ ಇವರ ಮಾರ್ಗದರ್ಶನದಲ್ಲಿ